ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತೇಜಸ್ ಅದಿತಿ ಅಕ್ಕನ ಮದುವೆ ಮಾಡ್ಕೊಳಕ್ ಒಪ್ಪಿಸ್ಲಿಲ್ಲ ಅಂದ್ರೆ ಆ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಂತ ಈ ವಿಷಯನ ಅಕ್ಕನ ಹತ್ರ ಹೇಳಕ್ಕಾಗತ್ತಾ? ಹಾಗೇನಾದ್ರೂ ಹೇಳಿದ್ರೆ ಎಲ್ರಿಗೂ ಮೋಸ ಮಾಡ್ದಾಗುತ್ತೆ. ಒಂದ್ ವೇಳೆ ಅಕ್ಕಂಗೆ ಹೇಳಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಹಾಳಾಗುತ್ತೆ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಇಲ್ಲ, ನಾನು ಬದುಕಿದ್ರೆ ಅಲ್ವಾ ಅವ್ನು ನನ್ನ ಬ್ಲ್ಯಾಕ್ ಮೇಲ್ ಮಾಡೋದು. ಯಾಕಂದ ಅಲ್ಲಿ ಅರ್ಶನಶಾಸ್ತ್ರ ನಡೀತಾ ಇದ್ರೆ ಇದ್ದಕ್ಕಿದ್ದಾಗೆ ಹೊರಟು ಬಂದ್ಬಿಟ್ಟೆ. ಏನಾಯ್ತು? ಅದು ಏನಿಲ್ಲಪ್ಪ. ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ನೀನು ಏನೂ ಇಲ್ಲ ಅಂತ ಅನ್ನೋದ್ರಲ್ಲೇ ಅನ್ನಿಸ್ತಾ ಇದೆ ಕಂದ. ಹೇಳು, ಯಾಕೆ ಬೇಜಾರಾಗಿದೆಯಾ? ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡು. ತಮ್ಮಯ್ಯ ಅಂತೀನಿ. ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನ ಮದುವೆ ಆಗಬೇಕು ಅಂತ ನೀನು ಹೇಳಬೇಕು. ಅಂದ ನೀನು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಯಾಕೆ ಈ ಥರ ಕೇಳ್ತಾ ಇದ್ದಾರೆ? ಏನಾದರೂ ಆ ತೇಜಸ್ ನನ್ನ ವಿಡಿಯೋ ಮಾಡಿರೋ ವಿಷಯ ಗೊತ್ತಾಗಿರ್ಬೋದಾ? ಅಪ್ಪ, ನಾನು ನಿಮ್ಮ ತಂದೆ ಕಣಮ್ಮ, ನನಗಷ್ಟು ಗೊತ್ತಾಗಲ್ವಾ? ಅಪ್ಪ, ಅದಿತಿ ಹೋದ್ಮೇಲೆ ಒಬ್ಬಳೇ ಆಗ್ಬಿಡ್ತೀನಿ ಅಂತ ತಾನೆ? ಹೆಣ್ಣಾಗಿ ಹುಟ್ಟಿದ್ಮೇಲೆ ಒಂದಲ್ಲ ಒಂದು ದಿವಸ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಲೇಬೇಕು. ನಿನಗೆ ಬೇಜಾರಾದಾಗಲೆಲ್ಲ ನಿಮ್ಮ ಅಕ್ಕಂದ್ರ ಮನೆಗೆ ಹೋಗಿ ಬಂದು ಮಾಡ್ಬೋದು. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬೇಜಾರಾಗಬೇಡ. ಸರಿಯಪ್ಪ. ಮಂಜು ಯಾಕೆ ಬೇಜಾರಾಗಿದ್ದಾಳೆ? ತೇಜಸ್ ಏನಾದರೂ ಇವಳಿಗೂ ಎದುರಿಸ್ತಾ ಇದ್ದಾನ? ಅದಕ್ಕೇನಾದರೂ ಇವಳು ಗಾಬರಿ ಆಗಿದ್ದಾಳ? ಅಪ್ಪ, ಯಾರ್ದಪ್ಪ ಫೋನು? ಮಾತಾಡಿಯಪ್ಪ. ಮಾವ, ನಾಳೆ ಅದಿತಿ ಮದುವೆ ನಡೆಯೋದು ಧ್ರುವನ್ ಜೊತೆ ಅಲ್ಲ, ಈ ತೇಜಸ್ ಜೊತೆ. ಅದನ್ನು ಯಾರು ಬಂದರೂ ತಪ್ಸೋಕ್ಕಾಗಲ್ಲ. ನಾಳೆ ನಾನು ಹೇಳಿದ ಜಾಗಕ್ಕೆ ಅದಿತಿನ ಕರ್ಕೊಂಬಂದರೆ ಸರಿ. ಇಲ್ಲ ಅಂದರೆ ನಿಮ್ಮ ಮಗಳ ವಿಡಿಯೋ ಎಲ್ಲರ ಮೊಬೈಲಲ್ಲೂ ಓಡಾಡುತ್ತೆ. ಆಮೇಲೆ ಇನ್ನೊಂದು ವಿಷಯ, ಇದನ್ನ ವೇದಾಂತ್ ಹೇಳಿ ಅವನೇನೋ ಬಂದು ನಂಗೆ ಮಾಡಿಬಿಡ್ತಾನೆ, ನಿಮ್ಮನ್ನ ಕಾಪಾಡಿಬಿಡ್ತಾನೆ ಅಂತ ಅನ್ಕೋಬೇಡಿ. ಹಾಗೇನಾದರೂ ಮಾಡಿದ್ರೆ ಅಪ್ಪ ಮಗಳು ತಲೆ ಎತ್ಕೊಂಡು ಓಡಾಡಬಾರ್ದು. ಹಾಗೆ ಮಾಡಿಬಿಡ್ತೀನಿ. ಏನಾಯ್ತಪ್ಪ? ಯಾರ್ದಪ್ಪ ಫೋನು? ಯಾರ್ದು ಇಲ್ಲ ಕಂದ, ಆಫೀಸ್ನಿಂದ. ಆ ಯತೀಶ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ವಂತೆ, ಅದಕ್ಕೆ ಬಾಸ್ ಫೋನ್ ಮಾಡಿದರು.
ಜೀವನದಲ್ಲಿ ಇಂಥ ಒಂದು ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದಕ್ಕೆ ಹೇಳೋದು, ಕತ್ಲು ಕಳೆದು ಬೆಳಕು ಬರಲೇಬೇಕು ಅಂತ. ಕರೆಕ್ಟ್ ಅಜ್ಜಿ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ಕತ್ತೂ ಶಾಶ್ವತ ಅಲ್ಲ, ಬೆಳಕು ಶಾಶ್ವತ ಅಲ್ಲ. ಹಾಗೆ ಎಲ್ಲ ಬದಲಾಗಲೇಬೇಕು. ಹಾಗೇನೆ ಧ್ರುವನ್ ಲೈಫಲ್ಲೂ ಎಲ್ಲ ಬದಲಾಗ್ತಾ ಇದೆ. ಹೌದು ಹೌದು ಹೌದು, ಹೊಸ ಬೆಳಕು ಮೂಡುತ್ತಿದೆ. ಏನಾಗಿದೆ? ಆಕ್ಚುಲಿ ಏನು ಗೊತ್ತಾ, ಇನ್ಮೇಲೆ ಧ್ರುವನ್ ಲೈಫ್ ಹೇಗೆ ಸೂಪರ್ ಆಗಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಇರು. ಏನೋ ಅವನಿಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಎಲ್ಲರ ಹಾಗೆ ಅವನು ಮದುವೆ ಮಾಡಿಕೊಂಡು ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ. ಧ್ರುವ ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಅವ್ರ ಸ್ಥಿತಿ ತುಂಬ ಗಂಭೀರವಾಗಿತ್ತು. ಅವ್ರು ಇಷ್ಟು ಬೇಗ ಹುಷಾರಾಗ್ತಾರೆ, ಅವ್ರು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ದೇವರೆಲ್ಲ ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ. ಧ್ರುವ, ಇಷ್ಟು ವರ್ಷ ನೀನು ಒಂಟಿಯಾಗಿದ್ದೆ. ಇನ್ಮೇಲೆ ಅದಿತಿ ನೀನು ಬಾಳಿಗೆ ಬರ್ತಿದ್ದಾಳೆ. ಅವಳು ಬಂದಮೇಲೆ ನಿನ್ನ ಜೀವನ ಮುಂಚಿನ ಹಾಗೆ ಖುಷಿಯಾಗಿರುತ್ತಪ್ಪ. ಅಜ್ಜಿ ಮಾತಾಡಿದ್ ಸಾಕು, ಹೋಗಿ ರೆಸ್ಟ್ ಮಾಡಿ. ಏ ಆದ್ಯ, ಏನ್ ಮುಖ ನೋಡ್ತಿದ್ಯಾ? ನಾಳೆ ಮದುವೆ ಅನ್ನೋದು ಮರ್ತೋದಾ? ಏ ಧ್ರುವ, ನನ್ನ ಕೆಲಸ ಎಲ್ಲ ಮುಗೀತಪ್ಪ. ನಿನ್ನ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆ ಶರ್ಟ್ ತುಂಬ ಚೆನ್ನಾಗಿದೆ ಅಲ್ವಾ ವಿಕ್ರಣ? ನಿನಗೆ ಸಖತ್ತಾಗಿ ಸೂಟ್ ಆಗತ್ತೆ. ವೈಜಯಂತಿ ಅಮ್ಮ, ಧ್ರುವನ್ ಶರ್ಟ್ ಸೆಲೆಕ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವ್ನಿಗೆ ಇದಕ್ಕಿಂತ ಒಳ್ಳೆ ಶರ್ಟು ಇನ್ಯಾರು ಸೆಲೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಅವ್ನ ಟೇಸ್ಟ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರೋದು. ಅಂದಾಗೆ ಅಮ್ಮ, ನಾಳೆಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ರಲ್ವಾ? ಆಮೇಲೆ ಅರ್ಜೆಂಟಲ್ಲಿ ಏನಾದರೂ ಮರ್ತೋದ್ರೆ ಕಷ್ಟ ಆಗುತ್ತೆ. ಅಜ್ಜಿ, ಟೈಮ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಏ ಆದ್ಯಾ, ಹೋಗು. ಸರಿಯಪ್ಪ, ನೀವು ಅದೇನು ಬೇಕೋ ರೆಡಿ ಮಾಡ್ಕೊಳ್ಳಿ, ನಾನು ಹೋಗಿ ಮಲ್ಕೊತೀನಿ. ಹಾಂ ವೈದೇಹಿ, ರೆಡಿ ಹೋಗೋಣ. ಅಜ್ಜಿ, ವಿಕ್ರಣ ಅವತ್ತೇ ಹೇಳಿಲ್ವಾ ವೈಜಯಂತಿ ಅಮ್ಮ ಅವ್ರ ದೊಡ್ಡ ಮಗಳಿದ್ದಂಗೆ ಅಂತ? ಅದಕ್ಕೆ ಬೈ ಮಿಸ್ಸಾಗಿ ಅಮ್ಮನ ಹೆಸರು ಕರೆದಿರ್ಬೇಕು. ಅಯ್ಯೋ ನನ್ನ ಮುದ್ದು ಬಂಗಾರ. ಆದ್ಯ ಅಂದ್ರೆ ನೀನೇ ಕಡೆ ಪುಟ್ಟೆ. ಹಾಂ ನಡಿ ವೈಜಯಂತಿ, ನಡಿ, ನಾನು ಕರ್ಕೊಂಡು ಹೋಗು. ಅಮ್ಮ ನಡಿ ಅಮ್ಮ. ವಾ, ಅಣ್ಣ ನೀನು ಬೇಗ ಮಲ್ಕೋ. ಹಾಂ ಹಾಂ. ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ರೀ, ಯಾಕೋ ದಿಬ್ನ ಇನ್ನೂ ಬರಲಿಲ್ವಲ್ಲ? ತಡ ಆಯ್ತೇನೋ? ರೀ, ನಿಮ್ಮನ್ನೇ ಕೇಳ್ತಿರೋದು. ಬರ್ತಾರೆ ಪರಿ. ಅವ್ರು ಬಂದ್ರು. ವಾದ್ಯದವ್ರೆ, ಗಂಡಿನ ಮನೆಯವರೆಲ್ಲ ಬಂದ್ರು, ನುಡ್ಸಿ.
ಅಜ್ಜಿ ನಿಮ್ ಕೊನೆ ಮೊಮ್ಮಗನ್ ಮದ್ವೆಲಿ ನೀವ್ ಹೆವಿಯಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಬನ್ನಿ ಒಂದೆರಡು ಸ್ಟೆಪ್ ಹಾಕಿ. ಕೋಚ್ಬಿಟ್ಟಿದೆ, ನಿನ್ ಕಣ್ಣಿದ್ಯೇನೋ? ನಾನ್ ಕಣ್ಣಿಲ್ದೆ ಇರೋಳು ಹೇಗೋ ಕುಡಿಯಲಿ? ನನ್ನ ಮೊಮ್ಮಗನ್ ಮದ್ವೆ ಆಗ್ತಾ ಇದೆ, ಅದು ಮನಸ್ಸಲ್ಲೇ ನಾನು ಖುಷಿ ಪಡ್ತಾ ಇದ್ದೀನಿ. ಕುಡಿಯೋದಿಕ್ ನೀನ್ ಇದೆಯಲ್ಲ ಕಪ್ಪಿ, ಕುಡಿ. ಸರಿ ಆಯ್ತು ಬಿಡಿ, ನಾನೇ ಕುಣಿತೀನಿ. ಸೆಟ್ರ ಬಲ್ಲ ನಲುಪಗ ಬನ್ನಿ ಎಲ್ಲಾರು. ನೋಡಯ್ಯ, ನಮ್ಮ ಮದುವೆ ಹುಡುಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ. ಚೆನ್ನಾಗಿ ಕಾಣ್ತಿದ್ದಾನೆ. ನಮ್ಮ ಮದುವೆ ಹುಡುಗಿ ಬರಲಿ, ಆಮೇಲೆ ಗೊತ್ತಾಗುತ್ತೆ. ಇನ್ನೂ ರೆಡಿ ಆಗ್ತಿದ್ದಾಳೆ. ಏನು, ಮದುವೆ ಹುಡುಗಿ ಇನ್ನೂ ರೆಡಿನೇ ಆಗಿಲ್ವಾ? ಎಷ್ಟಾರು ನಿನ್ ತಂಗಿ ಅಲ್ವಾ, ಸ್ವಲ್ಪ ಲೇಟು. ಅಮ್ಮ, ನಮ್ಮ ರಾಜಣ್ಣನ ಹಂಗೆ ನೋಡ್ಬೇಡ, ನಮ್ಮ ರಾಜಣ್ಣಂಗೆ ದೃಷ್ಟಿ ಆಗತ್ತೆ. ಯಾಕೆ ಅಮ್ಮು ನೋಡ್ಬಾರ್ದೇನೆ? ನಮ್ಮ ರಾಜ ಕಣೆ ಅವನು. ಎಲ್ಲ ಕ್ಷೇಮಕ್ಕೆ ಬಂದ್ರಲ್ಲ? ಓ, ಇದೇನಿದು? ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರನ್ನ ವಾಡಿಕೆಗೆ ವಿಚಾರಿಸ್ಕೊಳ್ತಾರಲ್ಲ, ಆ ಥರ ವಿಚಾರಿಸ್ತಿದ್ಯಲ್ಲ? ಹಾಕ್ತೀನಿ ನೋಡು. ಸರಿ, ಬೇಗ ಶಾಸ್ತ್ರನೆಲ್ಲ ಮಾಡಿ. ಆಯ್ತಮ್ಮ, ನೀವು ಹೇಳಿದಾಗೆ ಆಗಿ.
ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಗುರುವೇ ಘಂಟಾರವಿಂತ್ರತ್ವಂ ದೇವತಾಹ್ವಾನಲಾಂಛನಂ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ಪೂಜಾ ದೀಪಂ ನಮೋಸ್ತುತೆ ಓಂ ದೀಪ ಮಹಾಲಕ್ಷ್ಮಿಯೈ ನಮಃ ದೀಪದೇವತಾಭ್ಯೋ ನಮಃ. ಸಾರ್ಥಕ್ ಸರ್, ಇದೇನು ಪೂಜೆ ಹೇಳಿ? ನೀವೇ ಹೇಳಿ. ಅಗ್ನಿ ಪೂಜೆ. ನಿಮ್ಗೆ ಗೊತ್ತು? ಮದುವೆ ಆಗದೆ ಇದ್ರು ಮದುವೆ ಬಗ್ಗೆ ಪೂರ್ತಿಯಾಗಿ ಎನ್ಸೈಕ್ಲೋಪೀಡಿಯಲ್ಲಿ ಓದಿ ತಿಳ್ಕೊಂಡಿರೋ ಏಕೈಕ ವ್ಯಕ್ತಿ ನಾನೇ. ನಿಮ್ಗೆ ಮದುವೆ ಮುಂಚೆನೇ ಎಲ್ಲ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಮದುವೆ ಆಗ್ತಾ ಇಲ್ಲ. ತಸ್ಮೈ ಶ್ರೀ ಗುರುವೇ ನಮಃ. ಓಂ ಇಷ್ಟದೇವತಾ ಕುಲದೇವತಾನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಈ ಸಂಸಾರ ಸುಖಮಯವಾಗಿರಲಿ ಅಂತ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ಅಗ್ನಿದೇವಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವೈಜಯಂತಿ ಪಾಪ ಬರೀ ಹೆಣ್ಮಕ್ಳಿರೋ ಮನೆ ಕಣೆ. ಆ ಪರೇನು ಮಂಜು ತುಂಬ ಕಷ್ಟಪಡ್ತಾ ಇರ್ತಾರೆ. ಹೋಗಿ ಅವ್ರಿಗೇನಾದರೂ ಸಹಾಯ ಮಾಡೆ. ಅಮ್ಮ, ಪೂಜೆ ನಡೀತಾ ಇದೆ, ಎಲ್ಲರೂ ಇಲ್ಲೇ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಬಂದಾಗ್ಲಿಂದ ನನ್ನ ಜೊತೆಲೇ ಇದೆಯಾ. ಹೋಗಿ ಅವ್ರಿಗೇನಾದರೂ ಕೆಲಸ ಮಾಡಬಾರ್ದಾ? ಅಮ್ಮ, ಎಲ್ಲ ಕೆಲಸ ಮುಗ್ದಿದೆ, ಎಲ್ಲರೂ ಇಲ್ಲೇ ಇದ್ದಾರೆ, ಯೋಚನೆ ಮಾಡಬೇಡ. ಆ ಥರದ್ದು ಯಾವ ಕೆಲಸನೂ ಇಲ್ಲ, ಎಲ್ಲ ಆಗಿದೆ. ಆದರೂ ಏನಾದರೂ ಕೆಲಸ ಮಾಡಬೇಕು ಕಣೆ. ಮಗನ ಮದುವೆಯಲ್ಲಿ ತಾಯಿ ಸುಮ್ಮನೆ ಕೂತಿದ್ರೆ ಹೇಗೆ? ಅಮ್ಮ, ಬೇಡ. ಅಜ್ಜಿ ಯಾವಾಗಲೂ ವೈಜಯಂತಿ ಅಮ್ಮನ್ನ ತನ್ನ ದೊಡ್ಡ ಮಗಳು ಅಂತಾನೆ ಅನ್ಕೊಂಡಿರೋದು. ಸೊ ದೊಡ್ಡ ಮಗಳು ಅರ್ಥದಲ್ಲಿ ಧ್ರುವ ಅವ್ರಿಗೆ ಮಗನೇ ಅಲ್ವಾ, ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಹಿರಿಯರು ಯಾರು ಬಂದು ಹುಡುಗನಿಗೆ ಕಂಕಣ ಕಟ್ಟಿಸಿ या देवी सर्वभूतेषु मातृरूपेण संस्थिता नमस्तस्यै नमस्तस्यै कङ्कणमहालक्ष्मीदेवताभ्यो नमः. ॐ महालक्ष्म्यै नमः. कङ्कणदेवताभ्यो नमः. शक्तिबलं देवताभ्यो नमः. ॐ श्रीं 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 कङ्कणमहालक्ष्मीदेवताभ्यो नमः.